ಶಿಥಿಲಾವಸ್ಥೆ ತಲುಪಿದ್ದ ನೀರಿ ಟ್ಯಾಂಕ್ ಧಡಲ್ ಏಕಾಏಕಿ ನೆಲಕ್ಕಪ್ಪಳಿಸಿದೆ ಬೃಹತ್ ನೀರಿನ ಟ್ಯಾಂಕ್. ಕೋಲಾರದ ಕಠಾರಿ ಪಾಳ್ಯದಲ್ಲಿ ನೀರಿನ ಟ್ಯಾಂಕ್ ನೆಲಸಮ ಆಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಇರುವ ಟ್ಯಾಂಕ್ ತಜ್ಞರನ್ನು ಕರೆಸಿ ನೆಲಸಮಗೊಳಿಸಿದ್ದಾರೆ ನಗರಸಭೆಯ ಸಿಬ್ಬಂದಿ. ಶಿಥಿಲಾವಸ್ಥೆಗೆ ತಲುಪಿದ್ದ ನೀರಿನ ಟ್ಯಾಂಕನ್ನು ಶಿಥಿಲಾವಸ್ಥೆಗೆ ತಲುಪಿತ್ತು ಈ ನೀರಿನ ಟ್ಯಾಂಕ್. ಇದನ್ನು ಕೆಡವಿದ್ದಾರೆ. ಆ ಮೂಲಕ ಏನಾದರೂ ದೊಡ್ಡ ದುರಂತ ಆಗುತ್ತೆ ಅನ್ನೋದನ್ನು ಅರಿತಂತಹ ಸಿಬ್ಬಂದಿ ಇದನ್ನು ಈಗ ಕೆಡವಿದ್ದಾರೆ. ನೀರಿನ ಟ್ಯಾಂಕನ್ನು ಏಕಾಏಕಿ ನೆಲಕ್ಕಪ್ಪಳಿಸಿದೆ ಬೃಹತ್ ನೀರಿನ ಟ್ಯಾಂಕ್. ಕೋಲಾರದ ಕಠಾರಿ ಪಾಳ್ಯದಲ್ಲಿ ನೀರಿನ ಟ್ಯಾಂಕ್ ನೆಲಸಮ ಆಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಇದ್ದಂಥ ಟ್ಯಾಂಕ್ ಅದು ತಜ್ಞರನ್ನು ಕರೆಸಿ ನೆಲಸಮಗೊಳಿಸಿದ್ದಾರೆ ನಗರಸಭೆಯ ಸಿಬ್ಬಂದಿ. ಏನಾದರೂ ಈ ನೀರಿನ ಟ್ಯಾಂಕ್ ಮಳೆ ಬಂದಾಗ ಆಗಿರ್ಬೋದು ಅಥವಾ ಯಾವುದೇ ಸಮಯದಲ್ಲಿ ಏನಾದರೂ ಬಿದ್ದರೆ ಏನಾದರೂ ದುರಂತ ಆಗ್ಬೋದು ಅಥವಾ ಬೇರೆನಾದರೂ ಘಟನೆಗೆ ಸಾಕ್ಷಿ ಆಗ್ಬೋದು ಅಂಥೇಳಿ ಅದನ್ನು ತಜ್ಞರನ್ನು ಕರೆಸಿ ಆ ನೀರಿನ ಟ್ಯಾಂಕನ್ನು ಕೆಡವಿದ್ದಾರೆ. ಯಾವುದೇ ದುರಂತ ಆಗೋದಕ್ಕಿಂತ ಮುಂಚೆ ಅಥವಾ ಯಾವುದೇ ಅವಘಡ ಆಗೋದಕ್ಕಿಂತ ಮುಂಚೆ ಆ ನೀರಿನ ಟ್ಯಾಂಕ್ ಬೃಹತ್ ಗಾತ್ರದ ನೀರಿನ ಟ್ಯಾಂಕನ್ನು ಕೆಳಗಡೆ ಕೆಡವಿದ್ದಾರೆ, ಕೆಳಗಡೆ ಇಳಿಸಿದ್ದಾರೆ. ಆ ಮೂಲಕ ಏನೋ ಒಂದು ದೊಡ್ಡ ದುರಂತ ಆಗ್ತಾಯಿತ್ತು. ಯಾಕಂತ ಹೇಳಿದ್ರೆ ಹಲವಾರು ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ದಂಥ ನೀರಿನ ಟ್ಯಾಂಕ್ ಅದು. ಆ ನೀರಿನ ಟ್ಯಾಂಕ್ ಈಗ ಶಿಥಿಲಾವಸ್ಥೆಗೆ ತಲುಪಿದ್ರಿಂದಾಗಿ ಆ ಕಡೆ ಹೋಗೋದಕ್ಕೂ ಕೂಡ ಅಲ್ಲಿನ ಜನ ಭಯಪಡ್ತಾ ಇದ್ರು. ಮತ್ತು ಶಾಲೆ ಆವರಣದಲ್ಲಿ ಆ ನೀರಿನ ಟ್ಯಾಂಕ್ ಇದ್ದದ್ರಿಂದಾಗಿ ಮಕ್ಕಳು ಮರಿಯೆಲ್ಲ ಅಲ್ಲಿ ಓಡಾಡೋದು ಪೋಷಕರಿಗೆ ಬಹಳ ಆತಂಕ ಇತ್ತು. ಹಾಗಾಗಿ ಅವರೆಲ್ಲರೂ ಮನವಿ ಮಾಡಿದರು. ಅದರ ಜೊತೆಗೆ ನಗರಸಭೆ ಸಿಬ್ಬಂದಿ ಭಾಳ ಸೂಕ್ಷ್ಮವಾಗಿ ಇದರಿಂದ ಏನಾದರೂ ಅವಘಡ ಏನಾದರೂ ಸಂಭವಿಸಿದರೆ ಮುಜುಗರ ಆಗುತ್ತೆ ಅಥವಾ ದೊಡ್ಡ ದುರಂತವೇ ಸಂಭವಿಸುತ್ತೆ ಅನ್ನೋ ಒಂದು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಆ ನೀರಿನ ಟ್ಯಾಂಕನ್ನು ತಜ್ಞರನ್ನು ಕರೆಸಿ ಅದನ್ನು ಕೆಳಗಡೆ ಬೀಳಿಸಿದ್ದಾರೆ. ನೆಲಕ್ಕಪ್ಪಳಿಸಿರುವಂಥ ದೃಶ್ಯ ಇದೆ ನೋಡಿ. ಕೆಳಗಡೆ ಬೀಳ್ತಾ ಇದ್ದಂತೆ ಕೆಳಗಡೆ ಧೂಳೆಲ್ಲ ಆವರಿಸಿಕೊಳ್ಳುತ್ತೆ. ಇದು ಕೋಲಾರದಲ್ಲಿ ನಡೆದಿರುವಂಥ ಘಟನೆ. ಇದು ನೀರಿನ ಟ್ಯಾಂಕನ್ನು ಸುರಕ್ಷಿತವಾಗಿ ಕೆಳಗಡೆ ಬೀಳಿಸಿದ್ದಾರೆ ಯಾವುದೇ ದುರಂತ ಆಗೋದಕ್ಕಿಂತ ಮುಂಚೆ. ಶಿಥಿಲಾವಸ್ಥೆ ತಲುಪಿದ್ದ ನೀರಿ ಟ್ಯಾಂಕ್ ಧಡಲ್ ಏಕಾಏಕಿ ನೆಲಕ್ಕಪ್ಪಳಿಸಿದೆ ಬೃಹತ್ ನೀರಿನ ಟ್ಯಾಂಕ್. ಕೋಲಾರದ ಕಠಾರಿ ಪಾಳ್ಯದಲ್ಲಿ ನೀರಿನ ಟ್ಯಾಂಕ್ ನೆಲಸಮ ಆಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಇರುವ ಟ್ಯಾಂಕ್ ತಜ್ಞರನ್ನು ಕರೆಸಿ ನೆಲಸಮಗೊಳಿಸಿದ್ದಾರೆ ನಗರಸಭೆಯ ಸಿಬ್ಬಂದಿ. ಶಿಥಿಲಾವಸ್ಥೆಗೆ ತಲುಪಿದ್ದ ನೀರಿನ ಟ್ಯಾಂಕನ್ನು ಶಿಥಿಲಾವಸ್ಥೆಗೆ ತಲುಪಿತ್ತು ಈ ನೀರಿನ ಟ್ಯಾಂಕ್. ಇದನ್ನು ಕೆಡವಿದ್ದಾರೆ. ಆ ಮೂಲಕ ಏನಾದರೂ ದೊಡ್ಡ ದುರಂತ ಆಗುತ್ತೆ ಅನ್ನೋದನ್ನು ಅರಿತಂತಹ ಸಿಬ್ಬಂದಿ ಇದನ್ನು ಈಗ ಕೆಡವಿದ್ದಾರೆ. ನೀರಿನ ಟ್ಯಾಂಕನ್ನು ಏಕಾಏಕಿ ನೆಲಕ್ಕಪ್ಪಳಿಸಿದೆ ಬೃಹತ್ ನೀರಿನ ಟ್ಯಾಂಕ್. ಕೋಲಾರದ ಕಠಾರಿ ಪಾಳ್ಯದಲ್ಲಿ ನೀರಿನ ಟ್ಯಾಂಕ್ ನೆಲಸಮ ಆಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಇದ್ದಂಥ ಟ್ಯಾಂಕ್ ಅದು ತಜ್ಞರನ್ನು ಕರೆಸಿ ನೆಲಸಮಗೊಳಿಸಿದ್ದಾರೆ ನಗರಸಭೆಯ ಸಿಬ್ಬಂದಿ. ಏನಾದರೂ ಈ ನೀರಿನ ಟ್ಯಾಂಕ್ ಮಳೆ ಬಂದಾಗ ಆಗಿರ್ಬೋದು ಅಥವಾ ಯಾವುದೇ ಸಮಯದಲ್ಲಿ ಏನಾದರೂ ಬಿದ್ದರೆ ಏನಾದರೂ ದುರಂತ ಆಗ್ಬೋದು ಅಥವಾ ಬೇರೆನಾದರೂ ಘಟನೆಗೆ ಸಾಕ್ಷಿ ಆಗ್ಬೋದು ಅಂಥೇಳಿ ಅದನ್ನು ತಜ್ಞರನ್ನು ಕರೆಸಿ ಆ ನೀರಿನ ಟ್ಯಾಂಕನ್ನು ಕೆಡವಿದ್ದಾರೆ. ಯಾವುದೇ ದುರಂತ ಆಗೋದಕ್ಕಿಂತ ಮುಂಚೆ ಅಥವಾ ಯಾವುದೇ ಅವಘಡ ಆಗೋದಕ್ಕಿಂತ ಮುಂಚೆ ಆ ನೀರಿನ ಟ್ಯಾಂಕ್ ಬೃಹತ್ ಗಾತ್ರದ ನೀರಿನ ಟ್ಯಾಂಕನ್ನು ಕೆಳಗಡೆ ಕೆಡವಿದ್ದಾರೆ, ಕೆಳಗಡೆ ಇಳಿಸಿದ್ದಾರೆ. ಆ ಮೂಲಕ ಏನೋ ಒಂದು ದೊಡ್ಡ ದುರಂತ ಆಗ್ತಾಯಿತ್ತು. ಯಾಕಂತ ಹೇಳಿದ್ರೆ ಹಲವಾರು ವರ್ಷಗಳ ಹಿಂದೆ ನಿರ್ಮಾಣ ಆಗಿದ್ದಂಥ ನೀರಿನ ಟ್ಯಾಂಕ್ ಅದು. ಆ ನೀರಿನ ಟ್ಯಾಂಕ್ ಈಗ ಶಿಥಿಲಾವಸ್ಥೆಗೆ ತಲುಪಿದ್ರಿಂದಾಗಿ ಆ ಕಡೆ ಹೋಗೋದಕ್ಕೂ ಕೂಡ ಅಲ್ಲಿನ ಜನ ಭಯಪಡ್ತಾ ಇದ್ರು. ಮತ್ತು ಶಾಲೆ ಆವರಣದಲ್ಲಿ ಆ ನೀರಿನ ಟ್ಯಾಂಕ್ ಇದ್ದದ್ರಿಂದಾಗಿ ಮಕ್ಕಳು ಮರಿಯೆಲ್ಲ ಅಲ್ಲಿ ಓಡಾಡೋದು ಪೋಷಕರಿಗೆ ಬಹಳ ಆತಂಕ ಇತ್ತು. ಹಾಗಾಗಿ ಅವರೆಲ್ಲರೂ ಮನವಿ ಮಾಡಿದರು. ಅದರ ಜೊತೆಗೆ ನಗರಸಭೆ ಸಿಬ್ಬಂದಿ ಭಾಳ ಸೂಕ್ಷ್ಮವಾಗಿ ಇದರಿಂದ ಏನಾದರೂ ಅವಘಡ ಏನಾದರೂ ಸಂಭವಿಸಿದರೆ ಮುಜುಗರ ಆಗುತ್ತೆ ಅಥವಾ ದೊಡ್ಡ ದುರಂತವೇ ಸಂಭವಿಸುತ್ತೆ ಅನ್ನೋ ಒಂದು
ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಆ ನೀರಿನ ಟ್ಯಾಂಕನ್ನು ತಜ್ಞರನ್ನು ಕರೆಸಿ ಅದನ್ನು ಕೆಳಗಡೆ ಬೀಳಿಸಿದ್ದಾರೆ. ನೆಲಕ್ಕಪ್ಪಳಿಸಿರುವಂಥ ದೃಶ್ಯ ಇದೆ ನೋಡಿ. ಕೆಳಗಡೆ ಬೀಳ್ತಾ ಇದ್ದಂತೆ ಕೆಳಗಡೆ ಧೂಳೆಲ್ಲ ಆವರಿಸಿಕೊಳ್ಳುತ್ತೆ. ಇದು ಕೋಲಾರದಲ್ಲಿ ನಡೆದಿರುವಂಥ ಘಟನೆ. ಇದು ನೀರಿನ ಟ್ಯಾಂಕನ್ನು ಸುರಕ್ಷಿತವಾಗಿ ಕೆಳಗಡೆ ಬೀಳಿಸಿದ್ದಾರೆ ಯಾವುದೇ ದುರಂತ ಆಗೋದಕ್ಕಿಂತ ಮುಂಚೆ.